ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಚೌತಿ ಹಬ್ಬ ಎಲ್ಲ ಮುಗೀತಲ್ಲ, ಚೆನ್ನಾಗಾಯ್ತಾ? ಕರಿದ ತಿಂಡಿಗಳನ್ನೆಲ್ಲ ತಿಂದು ಖಾಲಿ ಆಯ್ತಾ? ಈ ಎಣ್ಣೆ ತಿಂಡಿಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದ ಉಷ್ಣದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಫ್ರೆಂಡ್ಸ್? ಗಂಟಲು ನೋವು, ಕೆಮ್ಮು, ಉರಿಮೂತ್ರ, ಆಮೇಲೆ ಹೊಟ್ಟೆ ನೋವು, ಕಣ್ಣುರಿ, ಲೂಸ್ ಮೋಷನ್ ಇವುಗಳಿಗೆಲ್ಲ ತುಂಬ ಒಳ್ಳೆಯ ಪರಿಣಾಮ ಕೊಡುವಂತಹ ಒಂದು ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್. ಜೀರಿಗೆ ಮತ್ತು ಚಂದನವನ್ನು ನಾವು ಪೂಜೆಗೆಲ್ಲ ಗಂಧವನ್ನು ತೆಗಿತೇವಲ್ಲ, ಆ ಕಲ್ಲಿನ ಮೇಲೆ ಹಸುವಿನ ಹಾಲನ್ನು ಬಳಸಿ ಚೆನ್ನಾಗಿ ನುಣ್ಣಗೆ ಅರೆದುಕೊಳ್ಬೇಕು. ಚಂದನವನ್ನು ಕೂಡ ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಬೇಕು. ಈ ತರಹ ಅರೆದು ಅದನ್ನು ಹಾಲಿನೊಟ್ಟಿಗೆ ಸೇರಿಸಿ ನಾವು ಕುಡಿದರೆ ಅದು ದೇಹಕ್ಕೆ ತಂಪನ್ನು ನೀಡಿ ಈ ಥರದ ಸಮಸ್ಯೆಗಳು, ಈ ಕೆಮ್ಮು ಮತ್ತು ಗಂಟಲು ನೋವು, ಹೊಟ್ಟೆ ನೋವು, ಕಣ್ಣುರಿ ಈ ಥರದ ಸಮಸ್ಯೆಗಳಿಗೆ ತುಂಬಾ ಪರಿಣಾಮ ಇದೆ. ಮತ್ತು ಈ ಜೀರಿಗೆ ಚಂದನವನ್ನು ಮೊಸರಿನೊಟ್ಟಿಗೆ ಇದೇ ಪ್ರೊಸೀಜರ್ನಲ್ಲಿ ತೆಗೆದುಕೊಂಡ್ರೆ ಲೂಸ್ ಮೋಷನ್ ಅಂತ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಆಮೇಲೆ ಚಂದನ ಮತ್ತು ಜಾಯಿಕಾಯಿಯನ್ನು ಮೊಸರಿನೊಂದಿಗೆ ತೆಗೆದುಕೊಂಡ್ರೆ ಆಮಶಂಕೆ ಅಂತ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಚಂದನವನ್ನು ನೀರಿನಲ್ಲಿ ತೆಗೆದುಕೊಂಡು ಅದಕ್ಕೆ ಕರಡಿಕೊಂಡು ಕುಡಿದರೆ ಉರಿಮೂತ್ರದಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ಚಂದನ ತುಂಬಾ ತಂಪು ನೀಡುತ್ತೆ ನಮ್ಮ ದೇಹಕ್ಕೆ ಅಂತಾಯಿತು. ಅದಕ್ಕೆ ಫ್ರೆಂಡ್ಸ್, ಹೀಟ್ ಆದಾಗ ಈ ಮನೆಮದ್ದನ್ನು ನೀವು ಒಮ್ಮೆ ಮಾಡಿ ನೋಡಿ, ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ತುಂಬಾ ಒಳ್ಳೊಳ್ಳೆ ಮನೆಮದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಪ್ರೋತ್ಸಾಹ ನೀಡ್ತಾಯಿರಿ. ಥ್ಯಾಂಕ್ ಯು.